ಸೀಸನ್ 12 ಬಿಗ್ ಬಾಸ್ ತುಂಬ ಚೆನ್ನಾಗಿ ನಡೀತಾ ಇದೆ. ನಾನು ಅದರ ಫೇವ್ರೆಟ್ ಫ್ಯಾನ್ ಕೂಡ ಹೌದು. ಪ್ರತಿದಿನ ವೀಕ್ಷಿಸ್ತೀವಿ. ಪ್ರತಿಯೊಂದು ಆಟನೂ ತುಂಬ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಎಲ್ಲರೂ. ಅದರಲ್ಲಿ ನನಗೆ ತುಂಬ ಫೇವ್ರೆಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಗಿಲ್ಲಿ ನಟ ಅವರು. ಯಾಕೆಂದರೆ ಒಬ್ಬ ಹಳ್ಳಿ ಹುಡುಗ, ಹಳ್ಳಿ ಹೈದ ಇಷ್ಟರವರೆಗೂ ಬರಬೇಕಂದ್ರೆ ಅವ್ರ ಹತ್ರ ಒಂದು ಟ್ಯಾಲೆಂಟ್ ಇರಲೇಬೇಕು. ಒಂದು ಪ್ರಾಪರ್ಟಿ ಜೋಕ್ ಮಾಡ್ಕೊಳ್ತಾ ಅವರು ಬಿಗ್ ಬಾಸಲ್ಲಿ ಇಷ್ಟರವರೆಗೂ ಬಂದಿರೋದು ನಿಜವಾಗ್ಲೂ ತುಂಬ ಖುಷಿ ತಂದಿದೆ. ನನಗನ್ಸಿರೋ ಮಟ್ಟಿಗೆ ಗಿಲ್ಲಿ ಅವರೇ ಖಂಡಿತ ಈ ಬಿಗ್ ಬಾಸ್ ವಿನ್ನರ್ ಆಗಬೇಕು. ಯಾಕಪ್ಪ ಅಂತಂದರೆ ಒಬ್ಬ ಹಳ್ಳಿಯವರು ಕಂಟೆಂಟ್ನ ಕ್ರಿಯೇಟ್ ಮಾಡಿ ಯೂಟ್ಯೂಬರ್ ಆಗಿ ಒಂದು ಜೋಕ್ ಮಾಡ್ಕೊಳ್ತಾ ಇಲ್ಲಿವರೆಗೂ ಎಲ್ಲರನ್ನೂ ನಗಿಸ್ಕೊಳ್ತಾ ಬಂದಿದ್ದಾರೆ. ಇಂಥ ಹಳ್ಳಿ ಪ್ರತಿಭೆಗಳು ಗೆದ್ದು ಬಂದರೆ ಇನ್ನಷ್ಟು ಪ್ರತಿಭೆಗಳಿಗೆ ಅವರು ಸ್ಫೂರ್ತಿ ಆಗ್ತಾರೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ನನಗೆ ಗಿಲ್ಲಿ ನಟ ಅವ್ರು ಬರಬೇಕು ಅಂತ ತುಂಬ ಇಚ್ಛೆ. ಹಾಗೆ ಸುದೀಪ್ ಅವ್ರ ಪಕ್ಕ 1 and 2 ಯಾರು ನಿಂತ್ಕೊಳ್ತಾರಪ್ಪ ಅಂದರೆ ನನಗೆ ಅಶ್ವಿನಿ ಮೇಡಮ್ ಕೂಡ ಅಷ್ಟೇ ಇಷ್ಟ. ಸೊ ಅಶ್ವಿನಿ ಮೇಡಮ್ ಮತ್ತು ಗಿಲ್ಲಿ ನಟ ಫಸ್ಟ್ ಆ್ಯಂಡ್ ಸೆಕೆಂಡ್ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು 1 to 5 ಅಂತಂದರೆ ರಘು ಅವರಿದ್ದಾರೆ, ಅವರು ಕೂಡ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಆಮೇಲಿಂದ ಕಾವ್ಯ ಅವರು ಚೆನ್ನಾಗಿ ಆಡ್ತಾರೆ. ಸೊ ಇವರಷ್ಟು ಜನರು ಚೆನ್ನಾಗಿ ಆಡ್ತಿದ್ದಾರೆ. ಮನೆಯಲ್ಲಿ ಒಳ್ಳೆ ಕೆಲವೊಂದು ಸತಿ ಒಳ್ಳೆ ವಾತಾವರಣ ಇರುತ್ತೆ. ಜಗಳ ಆಡಿದ್ರು ಏನು ಆಡಿದ್ರು ಎಲ್ಲ ಒಳ್ಳೆ ಜೊತೆಯಾಗಿರ್ತಿದ್ದಾರೆ. ಸೊ ನನಗೆ ತುಂಬ ಫೇವ್ರೆಟ್ ಕಂಟೆಸ್ಟೆಂಟ್ ಬಂದು ಗಿಲ್ಲಿ ನಟ ಅವರು. ಸೊ ಅವರೇ ವಿನ್ನರ್ ಆಗಿ ಬರಬೇಕು ಅಂತ ಆಶಿಸ್ತೇನೆ. ಆಲ್ ದ ಬೆಸ್ಟ್ ಗಿಲ್ಲಿ ನಟ. ನನ್ನ ಹೆಸರು ರಾಧಿಕಾ ಮಾಲ್ತಿ, ಶಿವಮೊಗ್ಗದಿಂದ. ಈ ಸತಿ ಬಿಗ್ ಬಾಸ್ ಸೀಸನ್ 12 ತುಂಬ ಚೆನ್ನಾಗಿ ನಡ್ಕೊಂಡ್ಬಂದಿದೆ. ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲರೂ ಒಂಥರ ಟೈಮ್ ಪಾಸಿಗೆ ಒಳ್ಳೆ ಫ್ಯಾಮಿಲಿ ಟೈಮ್ ಆಗಿದೆ. ಈ ಸತಿ ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇರುತ್ತೆ. ಜಗಳಗಳಾಗಲಿ ಏನೇ ಆಗಲಿ ಮನಸ್ತಾಪಗಳನ್ನೆಲ್ಲ ಬಿಟ್ಟು ಎಲ್ಲ ಒಟ್ಟಿಗೆ ಸೇರಿಕೊಂಡು ಹೋಗೋದು ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ. ಅದಾದಮೇಲೆ ಅಲ್ಲಿನ ಟಾಸ್ಕ್ಗಳು ಅಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಮಾತಿಲ್ಲ, ಯಾಕೆ ಅಂದರೆ ಅಷ್ಟನ್ನೆಲ್ಲ ಡೀಟೇಲಾಗಿ ನೋಡಿಕೊಂಡು ಮಾಡಿಕೊಂಡು ಮತ್ತು ಅವ್ರು ಲೆಟರ್ ವರ್ಕ್ ಕೊಟ್ಟು ಅಷ್ಟೆಲ್ಲ ಆಡ್ತಾರಲ್ಲ, ಅದು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಈ ಸಲ ಯಾರು ಗೆಲ್ಬೋದು ಅಂತಂದರೆ ನನ್ನ ಪ್ರಕಾರ ರಘು ಅವ್ರು ಗೆಲ್ಬೋದು. ಹಿ ಈಸ್ ಬೀನ್ ಅ ಟಫ್ ಕಂಟೆಸ್ಟೆಂಟ್ ಟು ಎವ್ರಿ ಒನ್. ಡಿಗ್ನಿಫೈಡ್ ಆಗಿ ಒಬ್ಬ ಇಂಟರ್ನ್ಯಾಷನಲ್ ಕೋಚ್ ಆಗಿ ಹಿ ಹ್ಯಾಸ್ ಡನ್ ವೆರಿ ವೆಲ್. ಆ್ಯಂಡ್ ಅವ್ರ ಜೊತೆ ನಾನು ಅಶ್ವಿನಿ ಅವ್ರು ಗೆಲ್ಬೋದು ಅಂದ್ಕೊತಿದ್ದೀನಿ ಟಾಪ್ 2. ಆಮೇಲೆ ಟಾಪ್ 5 ಗಿಲ್ಲಿ ಅವ್ರು ಇರ್ಬೋದು, ರಾಶಿಕಾ ಆ್ಯಂಡ್ ರಕ್ಷಿತಾ ಇರ್ಬೋದು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಫೈನಲಲ್ಲಿ ರಘು ಮತ್ತು ಅಶ್ವಿನಿ ಅವ್ರು ಇರ್ಬೋದು ಅಂದ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ರಿಯಾಲಿಟಿ ಶೋ ಅಂದರೆ ನಂಗೆ ತುಂಬ ಇಷ್ಟ. ಅದರಲ್ಲೂ ಬಿಗ್ ಬಾಸ್ ಅಂದರೆ ತುಂಬ ದೊಡ್ಡ ಫ್ಯಾನ್. ನಾನು ಡೈಲಿ ಟೆಲಿಕಾಸ್ಟ್ ಆಗೋದನ್ನು ನೋಡ್ತಾ ಇರ್ತೀನಿ. ಮತ್ತು ರಿಪೀಟ್ ಟೆಲಿಕಾಸ್ಟ್ ಆಗುತ್ತಲ್ಲ ಅದನ್ನು ಸಹ ನೋಡ್ತೀನಿ. ಏನೋ ಒಂಥರ ನಮ್ಮ ವ್ಯಕ್ತಿತ್ವನ ನಾವು ನೋಡ್ತಾ ಇದ್ದೀವೇನೋ ಅಂತ ಒಂಥರ ಫೀಲ್ ಆಗುತ್ತೆ. ನಾವು ಯಾವ ಥರ ಇರಬೇಕು ಅಂತ ತಿಳ್ಕೊಳ್ಳೋಂಗಾಗುತ್ತೆ. ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ. ತುಂಬಾ ಪ್ರೋಗ್ರಾಮ್ ಇಷ್ಟ ಆಗ್ತಿದೆ. ಅದರಲ್ಲಿ ಟಾಪ್ 5 ಎಲ್ಲರೂ ಅಶ್ವಿನಿ ಮೇಡಮು, ಗಿಲ್ಲಿಯವರು ಮತ್ತು ರಘು ಸರ್ ಅವರು, ಧನುಷ್ ಅವರು ಇರಬೇಕು ಅಂತ ನನಗೆ ಅನಿಸುತ್ತೆ. ರಕ್ಷಿತನ ತುಂಬ ಟ್ಯಾಲೆಂಟೆಡ್ ಇದ್ದಾರೆ. ಆದರೆ ಗಿಲ್ಲಿನೇ ಗೆಲ್ತಾರೆ. ಯಾಕಂದರೆ ಬಡವ್ರ ಮಕ್ಕಳು ಅಂತ ಎಲ್ಲರಿಗೂ ಗೊತ್ತಿರೋದೆ. ಮತ್ತು ತುಂಬ ಎಂಟರ್ಟೈನ್ಮೆಂಟ್ ಆಗಿದ್ದಾರೆ. ಅವರೆಲ್ಲರೂ ನಗಿಸ್ತಾರೆ, ಹಾಗೆಯೇ ಗೇಮ್ಸು ಆಡ್ತಾರೆ. ಮತ್ತು ಅದಕ್ಕೆ ಅವ್ರು ಸ್ಪಂದಿಸ್ತಾರೆ. ಪ್ರೀತಿಗೆ ಅವ್ರು ನೋವಾದಾಗ ಎಲ್ಲದಕ್ಕೂ ಸ್ಪಂದಿಸ್ತಾರೆ. ಬಟ್ ಅಶ್ವಿನಿ ಮೇಡಮ್ ಆ ಥರ ಅಲ್ಲ ಅಂತ ಅನಿಸುತ್ತೆ. ಅವರು ಟಿ ವಿ ಮುಂದೆ ಅಥವಾ ಅವ್ರೇನಾದ್ರು ಸ್ಯಾಟರ್ಡೇ ಮಾತ್ರ ಸುದೀಪ್ ಸರ್ ಅದ್ರಿಗೆ ಮಾತ್ರ ಅವ್ರು ಚೆನ್ನಾಗಿ ಮಾತಾಡ್ತಾರೆ. ಅದಾದಮೇಲೆ ಟಾಸ್ಕ್ ಅಂತ ಬಂದಾಗ ತುಂಬಾ ಜಗಳ ಆಡ್ತಾರೆ. ಅವ್ರ ವಾಯ್ಸ್ ಕೇಳಿ ಸರೇ ಅವ್ರಿಗೆ ನೀನು ತಾನು ಅನ್ನೋದನ್ನು ಬಿಟ್ಬಿಟ್ಟಿದ್ದಾರೆ ಅಂತ ಅನ್ಕೋತೀವಿ. ಬಟ್ ಗಿಲ್ಲಿನೇ ಗೆಲ್ತಾರೆ ಸರ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಎಲ್ಲರೂ ಅಲ್ವಾ? ಬಹಳ ಚೆನ್ನಾಗಿ ಬರ್ತಾ ಇದೆ. TRP ಅಂತೂ ಸೂಪರಾಗಿ ಹೋಗ್ತಾ ಇದೆ. ಅದು ಯಾರಿಂದ? 100% ಗಿಲ್ಲಿ ನಟನಿಂದನೇ. ಯಾಕೆ ಅಂದರೆ ಅವನು ಸಿಕ್ಕಾಪಟ್ಟೆ ಬುದ್ಧಿವಂತ. ಅವನು 12 ಸೀಸನ್ಗಳನ್ನ ನೋಡಿ ಬಿಗ್ ಬಾಸ್ ಯಾವ ಥರ ನಡೆಯುತ್ತೆ, ಯಾವ ಥರ ನಡ್ಕೊಂಡ್ರೆ ಅವ್ನು ವಿನ್ ಆಗ್ತಾನೆ ಅನ್ನೋದನ್ನ ಸ್ಟ್ರಾಟಜಿನ ಸೂಪರಾಗಿ ಕಲ್ತಿದ್ದಾನೆ. ಹಾಗಾಗಿ 100% ಗಿಲ್ಲಿನೇ ಬರೋದು. ನೆಕ್ಸ್ಟು ಇನ್ನೊಂದು ಕಡೆ ಸುದೀಪ್ ರೈಟ್ ಹ್ಯಾಂಡಲ್ಲಿ, ಗಿಲ್ಲಿ ಇದ್ರೆ ಲೆಫ್ಟ್ ಹ್ಯಾಂಡಲ್ಲಿ ಕಾವ್ಯ ಅಂತೂ ಗ್ಯಾರಂಟಿ ಇದ್ದೇ ಇರ್ತಾಳೆ. ಯಾಕೆ ಅಂತಂದರೆ ನಿನ್ನೆ ಎಪಿಸೋಡಲ್ಲೇ ನೀವೇ ನೋಡಿದ್ವಿ, ಕಾವ್ಯನ ಕುರಿತಾಗಿ ಯಾರೊಬ್ಬರೂ ನೆಗೆಟಿವ್ ಆಗಿ ಹೇಳಲೇ ಇಲ್ಲ. ಗಿಲ್ಲಿನೇ ಸತಃ 3 ಯಾವುದಾದ್ರೂ ನೆಗೆಟಿವ್ ಪಾಯಿಂಟ್ಸ್ ಕಾವ್ಯನ ಬಗ್ಗೆ ಹೇಳಪ್ಪ ಅಂತಂದರೆ ಅವನು ಯಾವುದೊಂದೂ ಹೇಳಲೇ ಇಲ್ಲ. ಯಾರನ್ನು ಕೇಳಿದ್ರು ಅದೇ ಥರ ಹೇಳ್ತಾರೆ. ಹಾಗಾಗಿ ಒಂದು ಕಡೆ ಗಿಲ್ಲಿ ಇರ್ತಾನೆ, ಒಂದು ಕಡೆ ಕಾವ್ಯ ಇದ್ದೇ ಇರ್ತಾರೆ. ನೆಕ್ಸ್ಟು ಅಶ್ವಿನಿ ಗೌಡ ಅವರು ಅಂತೂ ಇದ್ದೇ ಇರ್ತಾರೆ. ಯಾಕೆಂದರೆ
ಅವ್ರ ಟ್ಯಾಲೆಂಟಿಗೆ, ಅವರಿಗೆ ಶಕ್ತಿಗೆ, ಅವರಿಗಿರೋಂತಹ ಪ್ರಚಾರಕ್ಕೆ, ಅವರಿಗಿರೋ ಫ್ಯಾನ್ ಬೇಸಿಗೆ ಗ್ಯಾರಂಟಿ ಅಶ್ವಿನಿ ಗೌಡ ಅವರು ಅಂತೂ ಇದ್ದೇ ಇರ್ತಾರೆ. ಆಮೇಲೆ ನಮ್ಮ ರಘು ಅಣ್ಣನಂತೂ ಮಿಸ್ ಮಾಡಂಗೇ ಇಲ್ಲ. ಅವರು ಅಷ್ಟೇ 100% ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅವರಾಗೇ ಇದ್ದಾರೆ ಅಲ್ಲಿ. ಅವ್ರು ಯಾವುದೇ ಥರವಾದ ಮುಖವಾಡನ ಹಾಕೊಂಡು ಅಲ್ಲಿಲ್ಲ. ಹಾಗಾಗಿ ರಘು ಅವ್ರು ಇದ್ದೇ ಇರ್ತಾರೆ. ಅದಾದಮೇಲೆ ನನಗೂ ಧನುಷ್ ಅಂದರೆ ತುಂಬ ಇಷ್ಟ. ಧನುಷ್ ಅಂತೂ ಸೂಪರಾಗಿ ಆಡ್ತಾ ಇದ್ದಾನೆ. ಅವ್ನ ಫಿಸಿಕಲ್ ಕೇಪಬಿಲಿಟಿನೂ ತುಂಬ ಚೆನ್ನಾಗಿದೆ. ಯಾವುದೇ ಫಿಸಿಕಲ್ ಟಾಸ್ಕ್ ಆದರೆ ಆಗಲಿ, ಮೆಂಟಲಿ ಟಾಸ್ಕ್ ಆದರೆ ಯಾವುದನ್ನಾದರೂ ಅವ್ನು ಸೂಪರಾಗಿ ಆಡ್ತಾ ಇದ್ದಾನೆ ಧನುಷ್. ಅದಾದಮೇಲೆ ಸ್ಪಂದನ ನಿನ್ನೆ ತಾನೇ ಎಲಿಮಿನೇಟ್ ಆಗಿದ್ದಾರೆ ಸ್ಪಂದನ ಅವರು. ಅದಾದಮೇಲೆ ಇನ್ನೊಬ್ರು ಇವರು ರಾಶಿಕಾ ಅವಳು ನೋಡೋಕ್ಕಂತೂ ಕ್ಯೂಟಾಗಿ ಮುದ್ದಾಗಿದ್ದಾಳೆ. ಅವಳಿಗೆ ಫ್ಯಾನ್ ಬೇಸ್ ತುಂಬ ಚೆನ್ನಾಗಿರ್ತಾರೆ. ಹಾಗಾಗಿ ಟಾಪ್ 5ಅಲ್ಲಿ ರಾಶಿಕಾ ಅಂತೂ ಇದ್ದೇ ಇರ್ತಾರೆ. ಥ್ಯಾಂಕ್ ಯು. ನನ್ನ ಹೆಸರು ಸುಷ್ಮಾ ಅರವಿಂದ್. ಈ ಬಿಗ್ ಬಾಸ್ ಅಲ್ಲಿ ನನ್ನ ಪ್ರಕಾರ ಗಿಲ್ಲಿ ಅವ್ರು ಫಸ್ಟ್ ಬರ್ತಾರೆ ಅಂತ ಅನ್ಸುತ್ತೆ. ಅವ್ರು ಬಿಟ್ರೆ ಕಾವ್ಯ ಅವ್ರು ಬರ್ಬೋದು ಅಂತ ಅನ್ಸುತ್ತೆ. ಯಾಕೆಂದ್ರೆ ಅವ್ರು ಎಲ್ಲಾ ರೀತಿಲೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ಕೊಂಡ್ ಬಂದಿದ್ದಾರೆ. ಹಾಗಾಗಿ ನಾವು ಅವ್ರು ಗೆಲ್ತಾರೆ ಅನ್ನೋ ಒಂದು ಆಸೆ ನನ್ನಲ್ಲಿದೆ, ಅಭಿಪ್ರಾಯ ಕೂಡ ನಂದು. ನನ್ನ ಹೆಸರು ಲಕ್ಷ್ಮೀ ಕೃಷ್ಣಮೂರ್ತಿ ಅಂತ ಹೇಳ್ಬಿಟ್ಟು ವಾಸವಿ ಮಹಿಳಾ ಸಂಘದ ನಿರ್ದೇಶಕಿ. ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾನೆ. ಅವನೇ ರಿಯಲ್ ಆಗಿ ಬರಬೇಕು ಅಂತ ಆಸೆ ಪಡ್ತಾ ಇದ್ದೀವಿ. 1 to 5 ಫೈನಲಿಸ್ಟಲ್ಲಿ ಗಿಲ್ಲಿ ಮತ್ತು ಧನುಷು, ರಘು ಬರ್ಬೋದು ಸೆಕೆಂಡು ಥರ್ಡ್ ಎಲ್ಲ. ನನಗಿಷ್ಟ ಗಿಲ್ಲಿ ಅವ್ರು ಗೆಲ್ಬೋದು ಅಂತ ಅನಿಸುತ್ತೆ. 1 to 5 ಅಂತಂದರೆ ಗಿಲ್ಲಿ, ರಘು, ಧನುಷ್, ಕಾವ್ಯ, ಆಮೇಲಿಂದ ಅಶ್ವಿನಿ ಅವ್ರು ಬರ್ಬೋದು. ಆದರೆ ಅಶ್ವಿನಿ ಅವ್ರದ್ದು ಅಷ್ಟು ಇಷ್ಟ ಆಗೋದಿಲ್ಲ. ಅವ್ರು ಬರ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಧನುಷ್ ಅಂತೂ ನ್ಯಾಚುರಲ್ ಆಗಿ ಆಟಾಡ್ತಾ ಇದ್ದಾರೆ. ಗಿಲ್ಲಿನೂ ಅಷ್ಟೇ ತುಂಬ ಚೆನ್ನಾಗಿ ಆಟಾಡ್ತಾ ಇದ್ದಾರೆ. ತುಂಬ ಜನ ಎಲ್ಲರೂ ತುಂಬ ಸಪೋರ್ಟು ಮಾಡ್ತಾ ಇದ್ದಾರೆ. ಅವ್ರು ಚೆನ್ನಾಗಿ ಗೆಲ್ಬೋದು ಅಂತ ನನ್ನ ಅನಿಸಿಕೆ. ಪದ್ಮಶ್ರೀ ಮಂಜುನಾಥ್. ಈಗೇನು ಬಿಗ್ ಬಾಸ್ ಕನ್ನಡದಲ್ಲಿ ಏನು ಬರ್ತಾ ಇದೆ ಅದು ಚೆನ್ನಾಗಿದೆ. ಅದರಲ್ಲಿ ಈಗ ಗ್ರ್ಯಾಂಡ್ ಫಿನಾಲೆಗೆ ಟಾಪ್ 5ಅಲ್ಲಿ ಹೋಗೋರು ಅಶ್ವಿನಿ, ಗಿಲ್ಲಿ, ಧ್ರುವಂತು, ರಘು, ಆಮೇಲೆ ಕಾವ್ಯ, ಇಷ್ಟು ಜನ ಹೋಗ್ಬೋದು ನನಗೆ ಅನ್ನಿಸ್ದಂಗೆ. ಅದರಲ್ಲಿ ಟಾಪ್ 2ಅಲ್ಲಿ ಒಂದು ಕೈಯಲ್ಲಿ ಅಶ್ವಿನಿ ಇರ್ತಾಳೆ, ಒಂದು ಕೈಯಲ್ಲಿ ಗಿಲ್ಲಿ ಇರ್ತಾಳೆ. ಯಾಕಂದರೆ ಇಡೀ ಈಗೇನು ಪ್ರೋಗ್ರಾಮ್ ನಡೀತಾ ಇದೆ ಅವರಿಬ್ಬರಲ್ಲೇ ಆ್ಯಕ್ಚುಲಿ ಪೈಪೋಟಿ ನಡೀತಾ ಇರೋದು. ಆಮೇಲೆ ಈಗೇನಂದರೆ ಇವಳು ಜಗಳ ಆಡಿದ್ರೆ ಇವನಿಗೆ ಆಡ್ತಾರೆ, ಇವನು ಕಾಮಿಡಿ ಮಾಡಿದಾಗ ಅವ್ರು ಆಗ್ತಾ ಇದ್ದಾರೆ. ಸೊ ಎರಡೂ ಕಡೆಯಿಂದ ನಡೀತಾ ಇರೋದ್ರಿಂದ ಸೊ ಇರೋದ್ರಲ್ಲಿ ಟಾಪ್ 2ಅಲ್ಲಿ ಅಶ್ವಿನಿ ಒಂದು ಕಡೆ, ಗಿಲ್ಲಿ ಒಂದು ಕಡೆ ಬರ್ಬೋದು. ಟಾಪ್ 5 ಬಂದು ಟಾಪ್ 3ಅಲ್ಲಿ ರಘು ಇರ್ತಾರೆ, ಟಾಪ್ 4ಅಲ್ಲಿ ಧ್ರುವಂತ್ ಇರ್ತಾನೆ, 5ಅಲ್ಲಿ ಗಿಲ್ಲಿ ಇನ್ನೊಬ್ರು ಕಾವ್ಯ ಇರ್ತಾಳೆ. ಗೆಲ್ಬೋದು ಅನ್ನೋದ್ರಲ್ಲಿ ಇರೋದ್ರಲ್ಲಿ ಇಬ್ರು ಅಶ್ವಿನಿ ಗಿಲ್ಲಿ ಇದೆ. ಫೈಟ್ ಅವರಿಬ್ರಲ್ಲೇ ಇದೆ. ಅಶ್ವಿನಿ ಗಿಲ್ಲಿಯಲ್ಲೇ ಪೈಪೋಟಿ ಇದೆ. ನಮ್ಮ ಪ್ರಕಾರ ಬರೋದು ಅಶ್ವಿನಿ ಅನ್ನಿಸ್ತಾ ಇದೆ. ಈ ಸಲ ಲೇಡೀಸ್ ಬರಲಿ ಅಂತ ಅನ್ಕೊತಾ ಇದೀವಿ. ಯಾಕಂದ್ರೆ ಶ್ರುತಿ ಆದ್ಮೇಲೆ ಇನ್ಯಾರು ಬಂದಿಲ್ಲ, ಸೊ ಅವಳು ಬರಲಿ ಅಂತ ಅನ್ಕೊತಾ ಇದೀವಿ. ಶ್ವೇತಾ ಸಂದೀಪ್ ಅಂತ. ನಮಸ್ತೆ, ನನ್ನ ಹೆಸರು ಲಕ್ಷ್ಮೀ ಮಂಜುನಾಥ್ ಅಂತ. ನಾವು ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೀವಿ. ಇವಾಗ ಬರ್ತಾ ಇರೋಂಥ ಬಿಗ್ ಬಾಸಲ್ಲಿ ಗಿಲ್ಲಿ ನಟರಾಜ್ ಅವರು ಗೆಲ್ಲಿ ಅಂತ ನಮ್ಮ ಒಂದು ಆಸೆ. ಅದ್ರ ಪ್ರಯುಕ್ತ ಎಲ್ಲರೂ ಅವರು ಗೆದ್ದು ಈ ಒಂದು ರಾಜ್ಯಕ್ಕೆ ಒಳ್ಳೆ ಹೆಸರು ತರಲಿ ಅನ್ನೋದು ನಮ್ಮ ಒಂದು ಸಲಹೆ, ಒಂದು ಅಭಿಪ್ರಾಯ. ಧನ್ಯವಾದಗಳು.